ಹೊಸದುರ್ಗ ತಾಲೂಕಿನ ಕೆರೆಕೋಡಿಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಗ್ರಾಮಸ್ಥರು ಪರಿತಪಿಸುವಂತಾಗಿದೆ. ಗ್ರಾಮದಲ್ಲಿ ತಲೆದೂರಿರುವ ನೀರಿನ ಸಮಸ್ಯೆ ಬಗೆಹರಿಸಲು ಈಗಾಗಲೇ 2 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದ್ದು ಅವುಗಳಲ್ಲೂ ಅಂತರ್ಜಲ ಮಟ್ಟ ಕುಸಿದು ವಿಫಲಗೊಂಡು ಕುಡಿಯುವ ನೀರಿಗಾಗಿ ಗ್ರಾಮದ ಮಹಿಳೆಯರು, ಮಕ್ಕಳು, ಹಿರಿಯರು ದಿನನಿತ್ಯದ ಕೆಲಸ ಬದಿಗೊತ್ತಿ ಕಾಯುವಂತಾಗಿದೆ. ಇದರ ಪರಿಣಾಮ ಮತ್ತಷ್ಟು ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಹೌದು, ತಾಲೂಕಿನ ಮಾಡದಕೆರೆ ಹೋಬಳಿ ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ವಾಣಿವಿಲಾಸ ಸಾಗರ ಹಿನ್ನೀರು ಭಾಗದಲ್ಲಿರುವ ಕೆರೆಕೋಡಿಹಟ್ಟಿ ಗ್ರಾಮದಲ್ಲಿ ವಾಣಿವಿಲಾಸ ಸಾಗರವು ಕೋಡಿ ಬಿದ್ದ ಸಮಯದಲ್ಲಿ ಗ್ರಾಮಕ್ಕೆ ಶಾಸಕರು, ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ತಂಡ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿ ನಂತರ ಕೊಳವೆ ಬಾವಿ ಕೊರೆಸಿದ್ದರು. ಬಳಿಕ ಅದು ವಿಫಲವಾಗಿ ಗ್ರಾಮದಲ್ಲಿ ಇನ್ನಷ್ಟು ಸಮಸ್ಯೆ ಹೆಚ್ಚುತ್ತಿದೆ. ಹಾಗಾಗಿ ಗ್ರಾಮಕ್ಕೆ ಪರ್ಯಾಯವಾಗಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ನಮ್ಮದು ಕೆರೆಕೋಡಿಹಟ್ಟಿ ಅಂತ ಹೊಸದುರ್ಗ ತಾಲೂಕು ಮಾಡಕೆರೆ ಹೋಬಳಿ. ಇಲ್ಲಿ ನಾನು ನಾಗೇಂದ್ರಪ್ಪ ಅಂತ ರೈತ ಸಂಘದ ಕಾರ್ಯಕರ್ತ. ಇಲ್ಲಿ 19ನೇ ತಾರೀಕು ವೇದಾವತಿ ನದಿ ಕೋಡಿ ಬಿದ್ದಿತ್ತು. ಕೋಡಿ ಬಿದ್ದರೆ DC ಸಾಹೇಬರು, ಈ ತಹಶೀಲ್ದಾರು, MLA ಸಾಹೇಬರು, ರೆವಿನ್ಯೂ ಇಲಾಖೆಯವರು, EO ಅವರು ಎಲ್ಲ ಕೂಡ ಬಂದು ನೋಡ್ಕೊಂಡೋಗಿದ್ರು. ನೋಡ್ಕೊಂಡೋಗಿ ನೀರಿನ ಸಮಸ್ಯೆ ಇತ್ತಂತ ಗೊತ್ತಾದ ಮೇಲೆ 20ನೇ ತಾರೀಕು ಬಂದು ಬೋರ್ವೆಲ್ ಕೊರೆದ್ರು. 29ಕ್ಕೆ ನವಂಬರ್ 29ಕ್ಕೆ ಬಂದು ನೀರು ಬಿಟ್ಟರು. ಅದು ಫೇಲ್ ಆಯ್ತು ಬೋರು. ಅವತ್ತಿಂದ ಇಲ್ಲಿಗೆ ನೀರಿನ ಭಾರಿ ಸಮಸ್ಯೆ ನಮ್ಮೂರಾಗೆ. ಆಮೇಲೆ ನೀರಿನ ಸಮಸ್ಯೆ ಅಂದರೆ ಊರಿಂದ ನೀರು ಈ ಯಾವ ಬೋರ್ವೆಲ್ಗಳ ಮಟ್ಟ ಕರೆಂಟು ಕೊಡೋದು ಎಷ್ಟು ಗಂಟೆಗೆ, ಈಗ ರಾತ್ರಿ 10 ಗಂಟೆಗೆ 2 ಗಂಟೆಗೆ ಕೊಡ್ತಾರೆ. ಅಷ್ಟೊತ್ತಿನ ನೀರು ಹಿಡ್ಕೊಳಕ್ಕೂ ಆಗಲ್ಲ ಊರಿನ ಹೊಲದಗಳ ಮೋಟ್ರ್ ಕೊಟ್ಟರೆ. ಅಂಥ ಒಂದು ನೀರಿನ ಸಮಸ್ಯೆ ಐತೆ. ಯಾವ ಇಲಾಖೆಯವರು ಮಾತು ಕೇಳ್ತಿಲ್ಲ. ಎಲ್ಲರಿಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ, ಫೋನ್ ಮಾಡಿದ್ವಿ, EO ಸಾಬ್ರು ಮಾಡಿದ್ವಿ, ಈ ಕಿರುನೀರು ಸರಬರಾಜು ಡಬಲ್ಲಿಗೆ ಅವ್ರಿಗೂ ಕೂಡ ಮಾಡಿದ್ವಿ, ಪಂಚಾಯತಿಯವ್ರಿಗೂ ಮುಟ್ಸಿದ್ವಿ. ಯಾರು ಕೇಳಿದ್ರು ನಾವು ಅಲ್ಲಕ್ಕೆ ಮಾಡಿಸಿದ್ವಿ, ಬೋರ್ ಕೊರೆಸಿದ್ವಿ. ಆಮೇಲೆ ನೀರು ಬಿಟ್ಟಿದ್ವಿ. ನಮ್ದೇನೈತೆ ಅಂತ ಹೇಳ್ತಾರೆ. ಮತ್ತು ನಮ್ಗೆ ನೀರು ಕೊಡೋರು ಯಾರು? ಶಾಸಕರು 2 ಬೋರ್ ಗಾಡಿ ಕಳಿಸಿದ್ರು, 2 ಬೋರ್ ಕೊರೆಸಿದ್ರು. 2 ಬೋರ್ ಕೊರೆಸಿ ಫೇಲ್ ಆಯಿತು. ಮತ್ತು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ವಿ. ಅವರು ಕೂಡ ಫೋನ್ ಮಾಡಿದ್ದಾರೆ. ಅವ್ರ ಮಾತನ್ನು ಕೇಳ್ತಾ ಇಲ್ಲ ಇವರು ಅಧಿಕಾರಿಗಳು. ನಾವಿನ್ನು ಎಲ್ಲಿಗೆ ಹೋಗ್ಬೇಕು? ಅರ್ಜೆಂಟ್ ಕುಡಿಯೋ ನೀರು ಬೇಕು. ಅದೇ ದೊಡ್ಡ ಸಮಸ್ಯೆ. ಇಲ್ಲಿ ಜೀವನ ಮಾಡೋಕ್ಕೆ ಆಗ್ತಿಲ್ಲ. ಊರಾಗೆ ಗ್ರಾಮ ಠಾಣಿಲ್ಲ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ಮನೆ ಕಟ್ಟೋಕ್ಕೆ ಜಾಗಿಲ್ಲ. ಬೇರೆ ಕಡೆ ನಿವೇಶನ ಕೊಡ್ರಿ ಎಲ್ಲಾದರೂ ಅಂತ ಹೇಳಿ ನಾವೇ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಹೋಗಿ ಮನವಿ ಕೂಡ ಕೊಟ್ಟು ಬಂದಿದ್ವಿ. ನಮಗೆ ಉತ್ತರನೂ ಬಂದಿಲ್ಲ. ತಹಶೀಲ್ದಾರ್ಗೂ ಕೂಡ ಹೇಳಿದ್ವಿ ಈ ಥರ ಐತೆ ಸಮಸ್ಯೆ ಅಂತ. ಅವರು ಕೂಡ ಇಲ್ಲಿಗೆ ಬಂದು ನೋಡ್ಕೊಂಡು ಹೋದರು. ಈ ಸಮಸ್ಯೆ ಬಗೆಹರಿಸೋರು ಯಾರು? ನಾವು ಇಲ್ಲೇ ಅಧಿಕಾರಿಗಳ ಹತ್ರನೇ ಎಲ್ಲ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಇದ್ರಿಗೆ ಹೋಗಿ ಕೂಡ ಮಾತಾಡಿದ್ವಿ. ಯಾರು ಬಂದು ರೆಸ್ಪೆಕ್ಟ್ ಮಾಡ್ತಿಲ್ಲ. ಇವರು ಅಧಿಕಾರಿಗಳೇ ಮಾಡ್ತಿಲ್ಲ. ಅವ್ರು MLA ಸಾಹೇಬರು ಕೂಡ ಹೇಳಿದ್ದಾರೆ. ಹೇಳಿದ್ರು ಅವ್ರ ಮಾತನ್ನು ಕೂಡ ಕೇಳ್ತಿಲ್ಲ. ಇವ್ರು ಆ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ. ನೀರು ಕೊಡೋ ತನಕ ಹೋರಾಡ್ತೀವಿ ನೀವು? ಏನು ಹೊರಡಕ್ಕೂ ಆಗ್ತಿಲ್ಲ. ನಮ್ಮೂರಾಗ ಬರೋದೇ ಬೇಡ. ಯಾವ ಅಧಿಕಾರಿಗಳು ನಿಮಗೆ ಮಾತೇ ಕೇಳ್ತಿಲ್ಲ. ನಮ್ಮೂರಾಗ ಯಾರು ಬರೋದೇ ಬೇಡ. ನಾವೇ ಬೇಕಾದ್ರೆ ಏನೋ ಮಾಡ್ಕೊಂಡು ಕೆರೆ ನೀರು ತಗೊಂಡು ಕುಡಿತೀವಿ. ನೋಡ್ರಿ ಆ ಮೋಟ್ರ್ ಆ ನೀರು ಕುಡಿತಾ ಇದೀವಿ. ಈಗ ಕೆರೆ ನೀರು ಆ ನೀರು ಕುಡಿತಾ ಇದೀವಿ. ಅದು ಕುಡಿಬೋದ ಯಾರನ? ಮೊನ್ನೆ ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕಿಗೆಲ್ಲ ಹೋಗಿದ್ದಾರೆ. ನಮ್ಮ 3 ಹೆಣ್ಮಕ್ಳು ಗಲಾಟೆ ಮಾಡಿರೋದು ಇದೆಲ್ಲ ಅಷ್ಟೇ ವೀಡಿಯೋನೆಲ್ಲ ಬಿಟ್ಟಿದ್ದಾರೆ. ಅದು ನಿಮಗೂ ಗಮನಕ್ಕೂ ಬಂದಿರ್ಬೋದು. ಎಲ್ಲ ನೋಡಿದ್ದಾರೆ. ಸುಮ್ಮನೆ ಹೇಳಿಬಿಟ್ಟು ಆಯ್ತಪ್ಪ ಹೇಳ್ತೀವಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿ ಫೋನ್ ಮಾಡಿದ್ರೆ ಆಯ್ತಪ್ಪ CO ಏನು ಮಾಡ್ತಾರಂತೆ ಹೇಳ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾರೆ. 1 ವಾರ ಬಿಟ್ಟು ಆತನಪ್ಪ ಕೆಲಸ ಅಂತ ಅವ್ರು ಕೇಳಿದರೆ ಕೆಲಸ ಆಗೋಗಿರೋದು. ಅವ್ರು ಕೇಳಲ್ಲ. ನಮ್ಮ ಮಾತು ಮಾತ್ರ ತಗೊಂಡು ಹೇಳ್ಬೋದು, ಇಲ್ಲ ಅಂತಲ್ಲ. ಕೆಲಸ ಆದರೂ ಇಲ್ಲ ಅಂತ ತಿಳ್ಕೊಳೋದು ಬೇಕೆ? EO ಸಾಹೇಬ್ರಿಗೆ ಹೇಳಿದರೆ ನೀವು ಅವ್ನು ನೀರು ಗಂಟೆ ನಮ್ಮ ಮಾತು ಕೇಳಲ್ಲ. ನನಗೆ 10 ತಿಂಗಳು ಸಂಬಳ ಕೊಟ್ಟಿಲ್ಲ ಕಣೆ ಅಂತ ಕೇಳ್ತಾರೆ. ಏನು ರೀ ಸಂಬಳ ಕೊಟ್ಟಿಲ್ಲ ಅಂತೆ ನೀವು 10 ತಿಂಗಳು ಪಂಚಾಯತಿಗೆ ಅಂತ ಕೇಳಿದರೆ ನೀವು ಕಂದಾಯ ಕೊಡ್ರಿ ಅಂತಾರೆ. ಬರೀ ಕಂದಾಯ ಚೆಕ್ ಮಾಡಿರಿ 10-15% ಇಲ್ಲ ನಮ್ಮ ಊರಾಗ ಕೊಡಬೇಕು ಅಂತಂದು ಹಂಗೆ ಸುಮ್ಕ ಹಾಕ್ತಾರೆ. ಯಾವ ಪಂಚಾಯತಿ? ಲಕ್ಕಿಹಳ್ಳಿ ಪಂಚಾಯತಿ. ಆ ಥರ ಒಂದು ಸೃಷ್ಟಿ ಆಗಿದೆ. ಅದೇನು ಮಾಡಬೇಕು ಮುಂದೆ ನಿಮ್ಮ ಮೂಲಕ ಏನಾದರೂ ಅನುಕೂಲ ಆದರೆ ಆಗಲಿ, ಇಲ್ಲ ಅಂದ್ರೆ ನಾವು ಬೇರೆ ಮಾರ್ಗ ಹಿಡಿಯೋದಂತೂ ಖಚಿತ. ಉಗ್ರ ಹೋರಾಟ ಮಾಡ್ತೀವಿ ಅಂತ ಇದೆ ಕೆರೆಕೋಡಿಹಟ್ಟಿ ಗ್ರಾಮ. ನಾವು PDO ಹಳಬ್ರು ಇದ್ದರು. ಅವ್ರಿಗೂ ಭಾಳ ಸತಿ ಫೋನ್ ಮಾಡಿದ್ವಿ. ಅವರು ಅದಾಗಿತ್ತೆ ಇದಾಗಿತ್ತೆ ನಮಗೆ ಜಾಗ ಇಲ್ಲ, ಬೋರ್ವೆಲ್ ಅಲ್ಲ ಅಂದರು. ಬೋರ್ವೆಲ್ ಹಾಕ್ಸಿದ್ರು, ಫೇಲ್ ಆಯಿತು. ಅದು ಮತ್ತೆ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಎಷ್ಟೇ ಫೋನ್ ಮಾಡಿದ್ರು ಸಮೇತ ರೆಸ್ಪಾನ್ಸ್ ಇಲ್ಲ. ಏನಪ್ಪ ಅಂದ್ರೆ ನಮ್ಮೂರು ಲೆಕ್ಕಕ್ಕೆ ಎಲ್ಲ ರೇಂಜ್ಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಂಗೈತೆ. ಹೊಸ PDO ಬಂದಿದ್ರು, ಅವ್ರಿಗೂ ಸಮೇತ ಮುಟ್ಸೀವಿ. ನಾವು ನೋಟಿಸ್ ಕಳಿಸೀವಿ. ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಿನ್ನೂ ಏನು ಆಗೇ ಇಲ್ಲ. ನಮ್ಮೂರಿಗೆ ಇನ್ನೂ ಎಂಟ್ರಿನೇ ಕೊಟ್ಟಿಲ್ಲ ಅವರು. ಕೆರೆಕೋಡಿಹಟ್ಟಿ ಅಂತ ಐತೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅನ್ಸ್ತೈತೆ ನಮಗೆ. ಅಲ್ಲಿ ನಮ್ಮೂರಿಗೆ ಬಂದಿಲ್ಲ ಇನ್ನು. ಅವರು ಲಕ್ಕಿಹಳ್ಳಿ ಗ್ರಾಮ ಪಂಚಾಯತಿ ಬಂದಮೇಲೆ ಭಾಳಷ್ಟು ನಾವು ಪಡೋ ಪ್ರಯತ್ನ ಎಲ್ಲ ಪಟ್ಟಿದ್ದೀವಿ. ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭಾಳ ವಿಡಿಯೋಗಳು ಹಾಕಿದ್ದೀವಿ. ಯಾವುದಕ್ಕೂ ರೆಸ್ಪಾನ್ಸೇ ಇಲ್ಲ. ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ ಅವರು.
ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ. ಕೆರೆಕೋಡಿ ಗ್ರಾಮದವರೇ ನಾವು ಪಿ ಡಿ ಒ ಹತ್ರ ಹೇಳಿದ್ವಿ, ಮನವಿ ಮಾಡಿದ್ವಿ ನೀರಿಲ್ಲ ಅಂತ. ಅವರು ಇ ಒ ಸಾಹೇಬರು ಬಂದು ನೋಡ್ಕೊಂಡು ಹೋದರು. ಅವರು ಟ್ಯಾಂಕರಾಗಿ ನೀರು ಹೊಡಿರಿ, ಈ ಸಮಸ್ಯೆ ಬಗೆಹರಿಯೋ ತನಕ ಡೈಲಿ 2 ಟ್ಯಾಂಕರ್ ಅಂತ ಹೇಳಿದರು. ಅವರು ನೇಮಕ್ಕೋಸ್ಕರ 2 ದಿನ ಮಾತ್ರಕ್ಕೆ 2 ಟ್ಯಾಂಕರ್ ಹೊಡೆದ್ರು ನೀರು. ಆನಂತರ ಕೇಳಿದ್ದಕ್ಕೆ ಪಂಚಾಯತಿಲಿ ಫಂಡ್ ಇಲ್ಲ, ದುಡ್ಡಿಲ್ಲ, ನಾವೆಲ್ಲಿಂದ ತರೋಣ ಅಂತ ಇಂಥ ಉತ್ತರ ಕೊಡ್ತಾರೆ. ಈಗ ನಾವೇನು ಮಾಡ್ಬೇಕು? ಆ ಥರನ ಪಿ ಡಿ ಒನೇ ಒಬ್ಬರು ಈ ಥರ ಉತ್ತರ ಕೊಟ್ಟ ಮೇಲೆ ನಾವು ದುಡ್ಡಿಂದ ಕೈಯಿಂದ ಹಾಕಿ ನೀರು ಕೊಡ್ರಿ ಅಂತ ಹೇಳೋಕ್ಕಾಗತ್ತಾ? ಈ ಥರ ಸಮಸ್ಯೆ ಹಲವಾರು ಇದ್ದಾವೆ. ಈ ಥರ ನಮ್ಮೂರದ್ದು ಸಮಸ್ಯೆ ನಡೀತಾ ಐತೆ ಅಂತ ಇದೇ ಗ್ರಾಮದವ್ರು ಕೆರೆಕೋಡಿಯವರು. ನಮ್ಮೂರಾಗೆ ಕುಡಿಯೋ ನೀರಿಂದು ಸಮಸ್ಯೆನೂ ಒಂದೈತೆ. ನಮ್ಮ ಇರೋಕ್ಕೆ ಜಾಗನೇ ಇಲ್ಲ. ಎಲ್ಲ ಹೋಗಿ ಕೆರೆಗಳಿಗೆ ಹೋಗಿ ಗುಡ್ಲಾಕಿ ಜೀವನ ಮಾಡ್ತಿದ್ದಾರೆ ಅರ್ಧ ಜನ. ಅದಕ್ಕಾಗಿ ಇದನ್ನೆಲ್ಲ ನೋಡಿದರೆ ನಮಗೆ ಬೇರೆ ಕಡೆ ಸ್ಥಳ ಅನಿಸಿದ್ರು ನಾವು ಹೋಗೋಕ್ಕೆ ರೆಡಿ. ಊರಿನಾಗೆ ಜಾಗನೇ ಇಲ್ಲ. ಅದು ಒಂದು ಕುಡಿಯೋ ನೀರಿಲ್ಲ. ಈ ಕೆರೆ ನೀರು ಕುಡಿತಾಯಿದ್ದೀವಿ ನೋಡಿರಿ ಸರ್. ಮೊನ್ನೆ ಹೆಂಗಸರು ನೀರಿಗಾಗಿ ಹೊಡೆದಾಡ್ರದು ಇದು ಹೊಡೆದಾಡ್ರದು. ಇದ್ರಾಗ ಒಬ್ಬ ಇವ್ರು ಬಿಡ್ಸೋಕ್ಕೋಗಿ 2 ಮುರ್ಕೊಂಡಿದ್ದಾನೆ ಬಿದ್ದು. ಅವನ ಗತಿ ಏನಾಗಬೇಕು? ಹಿಂಗೆಲ್ಲ ಭಾಳ ಸಮಸ್ಯೆ ಐತೆ. ಯಾರು ರೈತರು ನಮ್ಮ ಜಮೀನೆಲ್ಲ ಮುಳುಗೋಗಿದ್ದಾವೆ. ನಮಗೇನು ಅದಕ್ಕೆ ಏನು ಸಿಕ್ಕಿಲ್ಲ. ಹಿಂಗಾಗಿ ಹೊಲಗಳು ನಾವು ಜೀವನನೇ ಹೊಲದನ್ನ ಆರಂಭ ಮಾಡ್ಕೊಂಡು ನೆಚ್ಕೊಂಡಿದ್ದೀವಿ. ಈಗ ಅವೇ ಮುಳ್ಕೊಂಡು ಹೋದ್ರೆ ಏನು ಮಾಡೋಕೆ ಸರ್? ಈಗ ಒಂದು ಸ್ವಲ್ಪ 10 ಗುಂಟೆ 5 ಗುಂಟೆ ಉಳ್ಕೊಂಡ್ರೋಕೆ ಏನಾರ ಬಿತ್ಕೊಳಕ್ಕೆ ಹೋದರೆ ಕರೆಂಟ್ ಇಲ್ಲ. ಕರೆಂಟ್ ಹಾಕ್ಕೊಳಕ್ಕೆ ಹೋದರೆ ಲೈನ್ಮನ್ ಬರ್ತಾನೆ, ಅದನ್ನೇ ತುಂಡು ಮಾಡ್ಕೊಂಡು ಹೋಗ್ತಾನೆ. ಇದಕ್ಕೇನು ಮಾಡೋಕು? ಪರಿಹಾರ ಕೊಡಿ ಅಂದರೆ ನಿಮ್ಮ ತಾತಂದ ಪಾಣಿ ತಾಂಬ ನಿನ್ನೆ ತಾಂಬ ಅಂತಾರೆ. ನಮ್ಮ ಅಜ್ಜರ ಹೆಸರಿನಾಗದಾವೆ. ಅದಕ್ಕೆ ಪಾಣಿ ಪಟ್ಟೆ ಇಲ್ಲ. ಹಿಂಗೆಲ್ಲ ಸಮಸ್ಯೆಯಾಗಿ ನಾವೇ ಕೆರೆಗೆ ಮುಳುಗಿ ಸಾಯ್ಬೇಕು ಸರ್, ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ಕೆರೆಕೋಡಿಹಟ್ಟಿ ನಮ್ಮೂರು. ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮಲ್ಲಿ ಮನವಿ ಏನಂದರೆ, ಸುಮಾರು 3-4 ತಿಂಗಳಿಂದ ವೇದಾವತಿ ನದಿ ಕೋಡಿ ಬಿದ್ದಾಗಿನಿಂದಲೂ ನೀರಿನ ಸಮಸ್ಯೆ ಉದ್ಭವ ಆಗಿದೆ ನಮ್ಮೂರಲ್ಲಿ. ಅಧಿಕಾರಿಗಳಿಗೆ ಎಷ್ಟು ಸತಿ ರೆಸ್ಪಾನ್ಸ್ ಮಾಡಿರೋ ಅವರು ನಮಗೆ ಮನವಿ ಕೊಟ್ಟರು, ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ MLA ಸಾಹೇಬರು ಬೋರ್ ಕೊರೆಯೋಕ್ಕೆ ಕೊಟ್ಟಿದ್ದರು. 2 ಬೋರ್ ಕೊಟ್ಟಿದ್ದರು. ಅವು ಫೇಲ್ ಆಗೋದು. ಅವು ಫೇಲ್ ಆದಮೇಲೆ ನಾವೇನೇ ರೆಸ್ಪಾನ್ಸ್ ಮಾಡಿದ್ರು, ಯಾವ ಅಧಿಕಾರಿಗೂ ಫೋನ್ ಮಾಡಿದ್ರು ನಮಗೇನು ನಮ್ಮ ಊರಕ್ಕೆ ಬಂದೂ ಇಲ್ಲ, ನಮ್ಮ ರೈತರುಗಳು ಕೇಳುವಿಲ್ಲ. ಹಾಗಾಗಿ ನಮ್ಮೂರಿಂದ ಅರ್ಧ ಕಿಲೋಮೀಟ್ರ್ ವೇದಾವತಿ ನದಿ ಇರೋದು. ಆ ವೇದಾವತಿ ನದಿ ನಮ್ಮ ಜಮೀನು, ನಮ್ಮ ಇದ್ದಂಥ ಮಳೆಯ ನೀರು ಕುಡಿತಿದ್ದಂಥ ಬೋರು ಎಲ್ಲ ಮುಳುಗಡೆ ಆಗಿಬಿಟ್ಟಿದೆ. ಆ ಮುಳುಗಡೆ ಆದ ಕಾರಣ ನಮಗೆ ತೀರಾ ನಮಗೆ ನೀರಿಂದು ಬರ ಅಂದರೆ ಅರ್ಧ ಕಿಲೋಮೀಟ್ರ್ ವೇದಾವತಿ ನದಿ ಇದ್ದರೂ ನಮಗೆ ನೀರು ಕುಡಿಯೋಕ್ಕಾಗ್ತಿಲ್ಲ. ಹಾಗಾಗಿ ಕುಡಿಯೋ ನೀರಿಗೆ ಭಾರಿ ಅಭಾವ ಬಂದ್ಬಿಟ್ಟಿದೆ. ಹಾಗಾಗಿ ನಮಗೆ ನೀರು ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ನೀರಿನ ಒದಗಿಸೋಂಥ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು ಅಂತ ವಾಹಿನಿ ಮುಖಾಂತರ ತಿಳ್ಕೊತಾ ಇದ್ವಿ. ಹಾಗೂ ನೀರಿನದು ಸಮಸ್ಯೆ ಇದೆ, ಇನ್ನೂ ನಾನಾ ರೀತಿ ಸಮಸ್ಯೆಗಳು ಇದ್ದಾವೆ. ಆದರೆ ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಇದೊಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಈ ವಾಹಿನಿ ಮುಖಾಂತರ ತಿಳ್ಕೊತಿದ್ವಿ. ಈಗ ನಾವು ನೀರು ಕೊಡ್ರಿ ಅಂತ ಕೇಳಿರಿ ಯಾವ್ದಾನ ಅಧಿಕಾರಿಗಳೇ, ಮೊನ್ನೆ 2 ಬೋರ್ ಕೊಡ್ಸಿದ್ದಾರೆ ಸಾಹೇಬರು, ನಾವು ಕರೆಂಟ್ ಹಾಕಿದ್ವಿ, ನಾವು ಪೈಪ್ಲೈನ್ ಮಾಡಿದ್ವಿ, ನಾವು ನೀರು ಹೊರಗೆ ಬಿಟ್ಟಿದ್ವಿ, ಇನ್ನೂ ಏನು ಮಾಡೋಣ ಅಂತ ಕೇಳ್ತಾರೆ. ಇದೆಲ್ಲ ಪ್ರಶ್ನೆ ಅಲ್ಲ ಸರ್. ನಮಗೇನು ಬೇಕು? ನೀರು ಬೇಕಷ್ಟೇ. ಅವ್ರು ಯಾವ ಮಾರ್ಗದಾಗನ ಕೊಡಲಿ, ಅವ್ರು ಹೆಂಗಾನ ಕೊಡಲಿ, ನಮಗೆ ನೀರು ಕೊಟ್ಟರೆ ಸಮಸ್ಯೆನೇ ಇಲ್ಲ. ನಾವು ಬೋರ್ ಕೊರ್ಸಿದ್ವಿ, ಪೈಪ್ಲೈನ್ ಹಾಕಿದ್ವಿ ಅಂತ ಅದು ನಮ್ಮದು ಪರಿಹಾರ ಆಗುತ್ತಾ? ಯಾವುದೂ ಆಗಲ್ಲ. ನಮಗೇನು ನೀರು ಕೊಡ್ಬೇಕಷ್ಟೇ, ಅದೇ ನಮ್ಮ ಉದ್ದೇಶ, ಬೇರೆ ಯಾವುದೂ ಇರಲಿಲ್ಲ ನಮಗೆ. ಆಮೇಲೆ ನಮಗೆ ಊರು ಕಟ್ಟೋಕ್ಕೆ ಇಂಪಾರ್ಟೆಂಟಾಗೆ ಮನೆ ಕಟ್ಟೋಕ್ಕೆ ಜಾಗ ಇಲ್ಲ. ಬೇರೆ ಕಡೆ ನಮಗೆ ದಯಮಾಡಿ ಬಂದು ನಮಗೆ ಜಾಗ ತೋರಿಸಿ ಅಲ್ಲಿ ಮನೆ ಕಟ್ಟೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಊರಿನ ಜನ ನಮಗೆ ಅನುಕೂಲ ಆಗುತ್ತೆ. ಮೇಲಾಗಿ ನಾವು ಮೂಲಭೂತ ಹಕ್ಕುಗಳನ್ನೇ ಅದೇ ನೀರೇ ಇಲ್ಲ ಅಂದರೆ ಜೀವನ ಮಾಡೋದು ಹೆಂಗೆ? ದನ ಕುರಿ ಮೇಸಕ್ಕೆ ಮುಂಟಾಗೂ ಜಾಗ ಇಲ್ಲ ನಮಗೆ. ಕುಡಿಯೋ ನೀರಿಗೂ ತೊಂದರೆ ಆದರೆ ನಮಗೆ ಭಾರಿ ಕಷ್ಟ ಆಗುತ್ತೆ. ಮುಂದೆ ನೋಡಿರಿ ಭಾರಿ ತೊಂದರೆ ಆಗುತ್ತೆ. ಯಾವ ಅಧಿಕಾರಿಗಳು ನಮಗೆ ಮಾತು ಕೇಳಲ್ಲ, ಯಾರು ರೆಸ್ಪಾನ್ಸ್ ಮಾಡಲ್ಲ, ಯಾರು ನಮ್ಗೆ ಅನುಕೂಲನೂ ಇಲ್ಲ. ಈ ಬಂದು ಯಾರನ್ನ ಬಗೆಹರಿಸ್ತಾರೋ ಅಥವಾ ಮುಂದಿನ ದಿನಗಳಲ್ಲಿ ನಮ್ಗೆ ಬೇರೆ ಥರ ಹೋರಾಟ ಇರುತ್ತೆ. ಇದಂತೂ ಖಂಡಿತವಾಗಿಯೂ ಆಗೋಗುತ್ತೆ. ನಮ್ಮದು ಹೆಸರು ಮಾಲಿಂಗಪ್ಪ, ಕೆರೆಕೋಡಿಹಟ್ಟಿ ಸಹ. ನೀರಿಂದು ತುಂಬ ತೊಂದರೆ ಆಗೋಗ್ಬಿಟ್ಟಿದೆ. ಬರ್ತಾವೆ ನೀರು, ಈ ಕೆರೆಗಳ ನೀರು ಆನ್ ಮಾಡ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ, ನೀರು ಕುಡಿಯೋಕ್ಕೆ ಬರೋಲ್ಲ. 2 ಬೋರ್ ಹೊಡ್ಸಿದ್ರು ನೀರು ಬಂದಿಲ್ಲ. ಈಗ ಸದ್ಯದಲ್ಲಿ ಅರ್ಜೆಂಟಾಗಿ ನೀರು ಬೇಕು, ಭಾಳ ತಾಪತ್ರ ಆಗ್ತದೆ. ನೀರು ಕುಡಿಯೋ ನೀರು ಶುದ್ಧ ಒಂದು ಘಟಕ ಮಾಡಿಕೊಟ್ರೆ ಇನ್ನೂ ಮೇಲಾಗುತ್ತೆ. ಯಾವ ರೀತಿ ನೋಡಿ ವ್ಯವಸ್ಥೆ ಮಾಡ್ತೀವಿ.